ಅವರು ಮಾಡ್ತಾರೆ, ತಮ್ಮ ಪ್ರಯತ್ನ ಎಲ್ಲರೂ ಮಾಡ್ತಾರೆ. ಅದ್ರ ಜೊತೆ ವಾಪಸ್ಸು ನಿರ್ಮಲಾ ಸೀತಾರಾಮನ್ ಅಂತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮೇಲೆ ಸತೆ ಕೇಸ್ ಹಾಕುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವ್ರು ಏನೋ ಮಾಡಿದ್ರು ಕೂಡ ಇವತ್ತು ಇಡೀ ರಾಜ್ಯದಾಗ ಎಲ್ಲ ಜನರಿಗೂ ಕೂಡ ಗೊತ್ತೈತಿ ಸಿದ್ದರಾಮಯ್ಯನವ್ರಿಗೆ ಯಾಕೆ ಕಟಕಟೆಗೆ ಬಂದು ನಿಂತಾರ, ಅವ್ರೇನು ಭ್ರಷ್ಟಾಚಾರ ಮಾಡಿದಾರ, ಅವ್ರ ಕುಟುಂಬ ಏನು ಭ್ರಷ್ಟಾಚಾರ ಮಾಡೈತಿ, ಅದ್ರ ಸಂಬಂಧ ಅವ್ರಿಗೆ ಆ ಪರಿಸ್ಥಿತಿ ಬಂದೈತಂತ ಇಡೀ ರಾಜ್ಯದ ಜನತೆಗೆ ಗೊತ್ತೈತೆ. ಅದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಈಗ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಹಾಕಿದ ಕೇಸ್ ಏನಂತಂದ್ರೆ ಎಲೆಕ್ಟ್ರಲ್ ಬಾಂಡ್ಸ್ ದುಡ್ಡು ನೀವು ಕಲೆಕ್ಟ್ ಮಾಡೋಕ್ಕೆ ಒತ್ತಾಯ ಮಾಡಿರಂತ. ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಏನು? 2017-18ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಸುಮಾರು 2-3 ವರ್ಷದ ನಂತರ ಆಗಿನ ಅರುಣ್ ಜೇಟ್ಲಿ ಅವ್ರ ಫೈನಾನ್ಸ್ ಮಿನಿಸ್ಟರ್ ಇದ್ದರು. ಅವರು ರಾಜಕೀಯ ಪಕ್ಷಗಳ ನಡಿಬೇಕಂತಂದ್ರೆ ಅದಕ್ಕೂ ಕೂಡ ಖರ್ಚು ವೆಚ್ಚ ಇರ್ತೈತಿ. ಆ ಖರ್ಚು ವೆಚ್ಚ ಕ್ಯಾಶ್ ರೂಪದಲ್ಲಿ ತೆಗೆದುಕೊಳ್ಳೋದ್ರಿಂದ ಭ್ರಷ್ಟಾಚಾರ ಹೆಚ್ಚಾಗ್ತೈತಿ. ಯಾರಿಗೆ ಅದಕ್ಕೊಂದು ಸಿಸ್ಟಮ್ ಮಾಡೋಣ, ಕಾನೂನಿನ ಪ್ರಕಾರನ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡನ್ನು ಕೊಡಲಿ ಅಂಥೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದರು. ಮೈಸೂರಿನ ಹೃದಯ ಭಾಗದಲ್ಲಿ ನಿಮ್ಮ ಕನಸಿನ ಪ್ರಾಪರ್ಟೀಸ್ ಪಡೆಯಿರಿ. ಕೌಶಲ್ಯದಿಂದ ಕಟ್ಟಡ ನಿರ್ಮಿಸುವುದಕ್ಕೆ ಅಭಿಷ್ಟ, ಆಸಕ್ತಿ ಮತ್ತು ಪರಿಪೂರ್ಣ ಜ್ಞಾನ ಅವಶ್ಯಕ. ನಮ್ಮ ಸೇವೆಗಳಲ್ಲಿ ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳ ನಿರ್ಮಾಣ, ನಿರ್ಮಿತ ಆಸ್ತಿಗಳನ್ನು ಮಾರಾಟ ಮಾಡುವುದು, ವಿನ್ಯಾಸದ ಕೆಲಸಗಳು ಮತ್ತು ಯೋಜನೆ, ವಾಸ್ತುಶಿಲ್ಪ ಸೇವೆಗಳು, 3D ವಾಕ್ಥ್ರೂ. ಬುಕ್ ಮಾಡಲು ಸಂಪರ್ಕಿಸಿ. ನಂಬರ್ 138, ಮೊದಲ ಮಹಡಿ, ಮೊದಲ ಮುಖ್ಯ ರಸ್ತೆ, E&F ಬ್ಲಾಕ್, ರಾಮಕೃಷ್ಣ ನಗರ, ಮೈಸೂರು.